ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಶಿವಮೊಗ್ಗದಲ್ಲಿ ಎದೆಗೆ ಗುದ್ದಿ ಬಾಲಕನನ್ನ ಕೊಲೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಓದ್ತಾ ಇದ್ದ ಹಿಂದೂ ಬಾಲಕನ ಕಗ್ಗೊಲೆ ಆಗಿದೆ. ಶಿವಮೊಗ್ಗ ನಗರದ ಗಡೂರಲ್ಲಿ ಘಟನೆ ನಡೆದಿರೋದು. ಎಸ್ಎಸ್ಎಲ್ಸಿ ಓದ್ತಾ ಇದ್ದಂತ ಗಿರೀಶ್ ಅನ್ನುವ ಹಿಂದೂ ಬಾಲಕನನ್ನ ಕೊಲೆ ಮಾಡಲಾಗಿದೆ. ಅನ್ಯ ಕೋಮಿನ 3-4 ಬಾಲಕರಿಂದ ಹಿಂದೂ ಬಾಲಕನ ಹತ್ಯೆ ಮಾಡಲಾಗಿದೆ. ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದ ವೇಳೆ ಬೆನ್ನತ್ತಿ ಕೊಲೆ ಮಾಡಿರುವ ಶಂಕೆ ಇದೆ. ಶಾಲೆಯಿಂದ ಸ್ವಲ್ಪ ದೂರದಲ್ಲೇ ಘಟನೆ ನಡೆದಿರೋದು. 3-4 ಬಾಲಕರ ಗುಂಪು ಕೊಲೆ ಮಾಡಿರೋದು. ಯುವಕರಲ್ಲ, ಅನ್ಯ ಕೋಮಿನ 3-4 ಬಾಲಕರು ಹಿಂದೂ ಹುಡುಗ ಗಿರೀಶ್ ಅನ್ನುವ ಬಾಲಕನ ಮೇಲೆ ಹಲ್ಲೆಯನ್ನ ಮಾಡಿ ಗಲಾಟೆಯನ್ನ ಮಾಡಿದ್ದಾರೆ. ಗಲಾಟೆ ಬಿಡಿಸೋಕೆ ಹೋಗಿದ್ದಂತ ಸಂಕೇತ್ ಅನ್ನುವ ಬಾಲಕನ ಮೇಲೂ ಕೂಡ ಹಲ್ಲೆ ಆಗಿದೆ. ಹಲ್ಲೆಯಿಂದ ಅಸ್ವಸ್ಥಗೊಂಡಿದ್ದ ಸಂಕೇತ್ನನ್ನ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಇದೇ ಶಾಲೆಯಲ್ಲೇ ಓದಿ ಡ್ರಾಪ್ ಔಟ್ ಆಗಿದ್ದ ಹುಡುಗರಿಂದಲೇ ಕೃತ್ಯ ಆಗಿರೋದು ಅಂತ ಹೇಳಲಾಗ್ತಾ ಇದೆ. ಬಾಲಕನ ಮೃತದೇಹ ಸರ್ಕಾರಿ ಮೆಗ್ಗಾನ್ ಶವಾಗಾರಕ್ಕೆ ರವಾನೆ ಆಗಿದೆ. ಶವಾಗಾರಕ್ಕೆ ಭೇಟಿಯನ್ನ ಕೊಟ್ಟಿರುವಂತಹ ಎಸ್ಪಿ ನಿಖಿಲ್ ಘಟನೆಯ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಶವಾಗಾರದ ಬಳಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸರ್ಕಾರಿ ಶಾಲೆಯ ಆವರಣದ ಆಚೆ ಒಂದು ಅಪ್ರಾಪ್ತನ ಕೊಲೆಯಾಗಿದೆ. ಈ ಒಂದು ಘಟನೆಯಲ್ಲಿ ಅವನಿಗೆ ಪರಿಚಯ ಇರುವಂತಹ ಫ್ರೆಂಡ್ಸ್, ಅವರು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದವರು, ಅವರು ಕೂಡ ಅಪ್ರಾಪ್ತರು. ಅವರು ಅವನಿಗೆ ಕೈಯಿಂದ ಒದ್ದು ಅವನು ಇಮಿಡಿಯೇಟ್ಗೆ ಕುಸಿದು ಬೀಳ್ತಾನೆ. ಆ ಕುಸಿದು ಬಿಟ್ಟಿದ ನಂತರ ಅವನಿಗೆ ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಬರೋಷ್ಟೊತ್ತಿಗೆ ಒಂದು ಡೆತ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲೇನೆ ಎಲ್ಲರೂ ಅಪ್ರಾಪ್ತರಾಗಿರೋದ್ರಿಂದ ನಾವು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ಹಾಗೆ ಇನ್ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇನ್ನು ಗಡೂರಲ್ಲಿ ಬಾಲಕನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯನ್ನ ಶಾಸಕ ಚನ್ನಬಸಪ್ಪ ಖಂಡಿಸಿದ್ದಾರೆ. ಪ್ರತಿ ಸಲ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಪೊಲೀಸ್ ಇಲಾಖೆಯ ವೈಫಲ್ಯ ಇದು. ಪದೇ ಪದೇ ಪೊಲೀಸ್ ಇಲಾಖೆ ವಿಫಲ ಆಗ್ತಾ ಇದೆ. ಹಿಂದೂಗಳ ಹೆಣ ಹೊರಗೆ ಬರ್ತಾರೆ ಪೊಲೀಸರು, ಹೀಗಂತ ಪೊಲೀಸರ ವಿರುದ್ಧ ಶಾಸಕ ಚನ್ನಬಸಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮತ್ತೂರು ಸುತ್ತಮುತ್ತ ಹೆಣ್ಮಕ್ಳ ಮೇಲೆ ಹಲ್ಲೆ ಆಗಿದೆ. ಮಾಹಿತಿ ಇದ್ರೂ ಕೂಡ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಈ ಬಗ್ಗೆ ನಾವು ಪ್ರಶ್ನೆ ಮಾಡೋಕೆ ಹೋದ್ರೆ ನಮ್ಮನ್ನ ಕೋಮುವಾದಿಗಳು ಅಂತ ಕರೀತಾರೆ. ಇಂಥ ಕೃತ್ಯವನ್ನ ನೋಡಿ ನಾವು ಸುಮ್ಮನಿರ್ಬೇಕಾ? ಇದಕ್ಕೆ ತಕ್ಕಂಗೆ ಉತ್ತರವನ್ನ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಚನ್ನಬಸಪ್ಪ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಕಿಡಿಕಾರಿದ್ದಾರೆ. ಮಾಹಿತಿ ಇದ್ರೂ ಪೊಲೀಸರು ಯಾಕೆ ಕ್ರಮ ಕೈಗೊಳ್ಳಲ್ಲ? ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನಿರ್ಬೇಕಾ? ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗಿದೆ ಅಂತೇಳಿ ಕಂಪ್ಲೇಂಟು ಕೂಡ ಕೊಟ್ಟಿದೆ ಸಂಬಂಧಪಟ್ಟಂಥ ಸ್ಟೇಷನ್ನಿಗೆ. ಆದರೆ ಸಂಜೆ SSLCಗೆ ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ, ಅವನ ಜೊತೆಗೆ ಹೋದಂಥ ಹುಡುಗರು ವಾಪಸ್ ಬರ್ಬೇಕಾದ್ರೆ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಹೃದಯ ಕಿತ್ತು ಬರುತ್ತೆ. ಬಂಧನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಏನು ಸಹಾಯನ ಕಟ್ಕೊಂಡು ಬಂಧನ ಮಾಡಿಕೊಂಡು ಹೋದ ಹೆಣ ವಾಪಸ್ ಕೊಡ್ತೀರಾ? ಪ್ರಾಣ ವಾಪಸ್ ಕೊಡ್ತೀರಾ? ಪ್ರಾಣ ಹೋಗದಾಗ ನೋಡ್ಕೋಬೇಕಾದಂಥ ಹೊಣೆಗಾರಿಕೆ ಯಾರದ್ದು? ಹಾಗಾದರೆ ಮಾಡಿದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ, ಇನ್ನೂ ಕರ್ಕೊಂಬರ್ತೇವೆ. ಅವನ ಹತ್ರ ಮಾಹಿತಿ ಇದೆ, ಇವನ ಹತ್ರ ಮಾಹಿತಿ ಇದೆ. ಸರಿ ರೀ, ಏನು ಸಹಾಯ ಅದನ್ನು ಕಟ್ಕೊಂಡು, ಮಾಹಿತಿ ಕಟ್ಕೊಂಡು? ಸರ್ಕಾರದ ಅನೇಕ ನಿರ್ಧಾರಗಳು ಈ ರೀತಿಯ ಕೃತ್ಯಗಳಿಗೆ ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋವಂಥದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್. ಈ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ? ಹುಡುಗರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈಗ? ವೀಣಾ, ಏನು ಊರುಗಳಿನ ವಿದ್ಯಾರ್ಥಿ, SSLC ವಿದ್ಯಾರ್ಥಿ ಸ್ಪೆಷಲ್ ಕ್ಲಾಸ್ ಮುಗಿಸುವ ವೇಳೆ ಏನೋ ಅಪ್ರಾಪ್ತ ಏನು ಬಾಲಕರು ಇರ್ತಾರೆ, ಅವರ ಹೊಡೆದಾಟದಲ್ಲಿ ಸಾವನ್ನಪ್ಪಿದ ಹತ್ಯೆ ಆಗಿರೋದು. ಈಗ ಆತನ ಸಾವಿನ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಏನು ತುಂಗನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ಇಬ್ಬರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ. ಜೊತೆಗೆ ಏನು ಆತನ ಜೊತೆ ಇದ್ದಂತ ಸಹಪಾಠಿಗಳೇನಿದ್ದಾರೆ ಆತನನ್ನು ಕೂಡ ತನಿಖೆಯನ್ನ ಮಾಡ್ತಾ ಇದ್ರೆ. ಏನು ಮತ್ತೊಬ್ಬರಿಗೆ ಗಾಯ ಆಗಿತ್ತು, ಆತನನ್ನ ಕಳಿಸಿ ಆತನಿಗೆ ಈ ಘಟನಾ ಸ್ಥಳ ವಿವರಿಸುವಂತೆ ಕೂಡ ಹೇಳಿದ್ದಾರೆ. ಹಾಗೆ ಅಲ್ಲಿ ಯಾರ್ಯಾರು ಇದ್ರು,
ಇದ್ರ ಬಗ್ಗೆ ನಮ್ಗೆ ಕೂಡ ಮಾಹಿತಿ ಈಗ ಸದ್ಯದ ಮಾಹಿತಿ ಪ್ರಕಾರ ಏನು ಏನು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅದರಲ್ಲಿ 6ರಿಂದ 7 ಜನ ಹುಡುಗರು ಇದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋ ಒಂದು ಬಗ್ಗೆನೂ ಕೂಡ ತನಿಖೆಯನ್ನು ಆರಂಭಿಸಿದ್ದು. ಸದ್ಯಕ್ಕೆ ನನ್ನ ಮಾಹಿತಿ ಪ್ರಕಾರ ಕ್ರಿಕೆಟ್ ಆಟದಿಂದಾಗಿ ಈ ರೀತಿ ಘಟನೆ ನಡೆದಿದೆ. ಕ್ರಿಕೆಟ್ ಅಲ್ಲಿ ಬೆಳೆದಂತ ವೈಷಮ್ಯ ಈ ರೀತಿ ಕೊಲೆ ಹಂತಕ್ಕೆ ತಲುಪಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯ ಈಗ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನು ಆರಂಭಿಸಿದ್ದು ಶಿವಮೊಗ್ಗಾದ್ಯಂತ ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ. ಏನು ಊರ್ಗಡೆಯವರೇನಿದೆ ಊರ್ಗಡೆಯಿಂದಾಗಿ 2 KSRT ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿದ್ದು ಪೊಲೀಸ್ ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಏನು ಪರಿಶೀಲನೆ ಮಾಡಲಾಗ್ತಿದೆ. ಜೊತೆಗೆ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯ ಶವಗಾರದಲ್ಲಿ ಆತನ ಮೃತದೇಹವನ್ನ ನೀಡಲಾಗಿದೆ. ಆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜೊತೆಗೆ ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಶಿವಮೊಗ್ಗದಾದ್ಯಂತ ಗಸ್ತು ತಿರುಗೋದಾಗಿರ್ಬೋದು, ಹಾಗೆ ಪೊಲೀಸರ ಏನು ನಿಯೋಜನೆ ಕೂಡ ಪ್ರಮುಖ ಏನು ಸೂಕ್ಷ್ಮ ಸ್ಥಳಗಳಲ್ಲಿ ಈಗ ಇದನ್ನ ಮಾಡಲಾಗಿದೆ. ಸದ್ಯ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಪೊಲೀಸರನ್ನು ಈಗ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಥ್ಯಾಂಕ್ ಯು ವಿನಯ್ ಮಾಹಿತಿಗೆ.